ಪ್ರತಿಯೊಬ್ಬ ಮನುಷ್ಯನ ಹಿಂದಿನ ಜನ್ಮದ ಕರ್ಮದಿಂದ ಈ ಜನ್ಮದಲ್ಲಿ ಅವನಿಗೆ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನೋಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಕೇತು ಯಾವಾಗಲೂ ಆಧ್ಯಾತ್ಮಿಕ, ಏನಾದರೂ ಸಾಧನೆ ಮಾಡಬೇಕು. ಹಿಂದೆಂದೂ ಯಾವ ಪ್ರಧಾನಿಯೂ ಮಾಡದೇ ಇರತಕ್ಕಂಥ ದೇವತಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ, ಬದಲಾವಣೆ, ರಾಮ ವಿಚಾರದಲ್ಲಿ ಬಂದಿರತಕ್ಕಂಥದ್ದು, ಕಾಶಿ ಕಾರಿಡಾರ್, ಮಥುರಾ ಬಂದಿರತಕ್ಕಂಥದ್ದು, ಅನೇಕ ಧರ್ಮ ಗುರುಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ವಿರೋಧ ಇದ್ದರೂ ಕೂಡ ನಿಂತು ಮಾಡಿರ್ತಕ್ಕಂಥ ಒಂದು ಧರ್ಮ ಕಾರ್ಯವನ್ನು ರಾಜಕೀಯ ಮುಖಾಂತರ ಮಾಡೋಣ ಅಂತ ಹೇಳಿ 10ನೇ ಮನೆಯವರಿಗೆ ಗ್ರಹಗಳು ಪ್ರಚೋದನೆ ಕೊಡ್ತಕ್ಕಂಥದ್ದು ಅಲ್ಲಿ ನಾವು ಕೇತುನಲ್ಲಿ ನೋಡ್ತೀವಿ. 10 to the power of 3 ಅಂದರೆ ಅಧಿಕಾರ ಇರ್ತಕ್ಕಂಥದ್ದು. ಸೂರ್ಯ ದಶದಲ್ಲಿ ದೇಶದತ್ತ ನಡೆಯಕ್ಕೆ ಶುರು ಆಯಿತು. ಆ ಸಕ್ಸಸ್ಸನ್ನು ತೋರಿಸ್ತಕ್ಕಂಥ ಒಂದು ಕಾಂಬಿನೇಷನ್ನು ಹೊರಡ್ತು. ದೇಶದ ಪ್ರಧಾನಿ ಆ ಶನಿಯ ಅಂಶದಿಂದ ಆಗಿರ್ತಕ್ಕಂಥದ್ದು. ಶನಿನೇ ಇಲ್ಲಿ ಅವ್ರಿಗೆ ಎತ್ತರದ ಪೊಸಿಷನ್ ತಂದು ಇಟ್ಟಿರ್ತಕ್ಕಂಥದ್ದು. 21ರಿಂದ ಅವ್ರಿಗೆ ಸ್ವಲ್ಪ ಕಷ್ಟಗಳ ಸಮಯ ಶುರು ಆಯಿತು. 2028ವರೆಗೂ ಇದೆ. ಒಂದು ಕಡೆ ನಾವು ಗುಡ್, ಇನ್ನೊಂದು ಕಡೆ ಬ್ಯಾಡ್ ಎರಡನ್ನೂ ನೋಡಿದಾಗ ಗುಡ್ ಕಡೆನೂ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಈಗ ಸದ್ಯಕ್ಕೆ ಒಂದು ಮೈತ್ರಿಯಿಂದ ಸ್ವಲ್ಪ ಆಚೆ ಕಡೆ ಇರತಕ್ಕಂಥ ಬಲದಿಂದ ನಡೀತಾ ಇದೆ. ಇದು 28ವರೆಗೂ ನಡೆಯುತ್ತೆ. ಒಬ್ಬ ಸಾಧಾರಣವಾಗಿರ್ತಕ್ಕಂಥ ಟೀಮ್ ಆರ್ತಕ್ಕಂಥವರು ದೇಶದ ಪ್ರಧಾನಿ ಆಗೋಕ್ಕೆ ಯಾವುದೂ ಅಡ್ಡಿ ಮಾಡಿಲ್ಲ. ಗ್ರಹಗಳೆಲ್ಲ ಪ್ರಚೋದನೆ ಕೊಟ್ಟು ಬುದ್ಧಿ ಕರೆಕ್ಟಾಗಿ ಯೂಸ್ ಮಾಡಿ ಉನ್ನತ ಸ್ಥಾನಕ್ಕೆ ಬಂದಿರತಕ್ಕಂಥ ಮೋದಿಗೆ, ಆ ಆತ್ಮಕ್ಕೆ ಮತ್ತು ಆ ಪಾದಕ್ಕೆ ನಾವು ನಮೋ ನಮಃ ಹೇಳಬೇಕು. ಅದೇ ನಮೋ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ 2014ರಿಂದ ನಿರಂತರವಾಗಿ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ವಿರೋಧಿಗಳು ಬಂದ್ರು, ಮೈತ್ರಿಯನ್ನ ಮಾಡಿಕೊಂಡ್ರು, ಮೋದಿಜಿಯವರನ್ನ ಸೋಲಿಸ್ತೀವಿ ಅಂತ ಒಂದಷ್ಟು ಪ್ರೊಪಗ್ಯಾಂಡಗಳನ್ನ ಮಾಡಿದ್ರು. ಅದು ಎಂಥದ್ದೇ ಮಾಡಲಿ ಮೋದಿಜಿಯವರನ್ನ ಯಾರಿಂದ ಕೂಡ ಸೋಲಿಸೋದಕ್ಕಾಗಲಿಲ್ಲ. ಖಂಡಿತ ಮೋದಿಜಿ ಇವತ್ತಿಗೆ ಭಾರತದಲ್ಲಿ ಅಂತಲ್ಲ ವಿಶ್ವದೆಲ್ಲೆಡೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ದೇಶದ ಹೆಸರನ್ನು ಕೂಡ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಮೋದಿಜಿಯವರ ಈ ಒಂದು ಸಕ್ಸಸ್ಸಿಗೆ ಕಾರಣ ಏನು ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ಮಫಲ ಅಂತ ನಾವು ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನ ಹಿಂದಿನ ಜನ್ಮದ ಕರ್ಮದಿಂದ ಈ ಜನ್ಮದಲ್ಲಿ ಅವನಿಗೆ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನೋಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಅವರ ಜ್ಯೋತಿಷ್ಯದ ವಿಚಾರವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ 17 ಸೆಪ್ಟೆಂಬರ್ 1950ರಲ್ಲಿ ಹುಟ್ಟಿರ್ತಕ್ಕಂಥದ್ದು. ಬೆಳಗಿನ ಜಾವ 10:58 ಹುಟ್ಟಿರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಮಹೇಸಾನ, ವಾದೋದರದಲ್ಲಿರ್ತಕ್ಕಂಥದ್ದು, ಗುಜರಾತ್. ಆ ರೀತಿ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದನ್ನು ನೀವು ನೋಡಿದಾಗ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಲಗ್ನದಲ್ಲಿ ಚಂದ್ರ ಮತ್ತು ಮಂಗಳ, ಅಂದರೆ ಇವರ ಲಗ್ನವೇ ವೃಶ್ಚಿಕ ಲಗ್ನ. ಹಾಗೆ ಅನೇಕ ಗ್ರಹ ಸ್ಥಿತಿಗಳಿದೆ. ಇದನ್ನು ನಾನು ಯಾವಾಗಲೂ ಸ್ಟ್ಯಾಟಿಕ್ ಅಂತ ಹೇಳ್ತೀನಿ. ಇದರಿಂದ ನಾವು ಏನನ್ನೂ ಕಂಡುಹಿಡಿಯೋಕ್ಕಾಗಲ್ಲ. ಡೈನಮಿಕ್ ಹೋಗಬೇಕು. ಡೈನಮಿಕ್ ಅಂತಂದರೆ ಬರ್ತಕ್ಕಂಥ ದಶಾಭುಕ್ತಿಗಳಿಗೆ ಹೋಗಬೇಕು. ಹುಟ್ಟಿದಾಗ 2050ರಿಂದ ಹಿಡಿದು ಇಲ್ಲಿ ನಾವು ನೋಡಿದಾಗ 61ರವರೆಗೂ ಶನಿ ದಶೆ ಇತ್ತು. 61ರಿಂದ 78ರವರೆಗೂ ಬುಧ ದಶೆ, 17 ವರ್ಷ ಬುಧ ದಶೆ ಇತ್ತು. 78ರಿಂದ 85ರವರೆಗೂ ಕೇತು, 78ರಿಂದ 85ರವರೆಗೂ ಕೇತು. 85ರಿಂದ 2005ರವರೆಗೂ ಶುಕ್ರ. ಅದರ ವಿಶ್ಲೇಷಣೆ ನಾವು ಮಾಡ್ಕೊಂಡು ಹೋದಾಗ ನಾವಿಲ್ಲಿ ಅವರ ವೃತ್ತಿ ಸ್ಥಾನವನ್ನು ನೋಡೋಣ. ಬೇರೆ ಸ್ಥಾನವಲ್ಲೇ ಬೇಡ, ವೃತ್ತಿ ಸ್ಥಾನವನ್ನು ನೋಡೋಣ. ಮೊದಲು ಅವರು ಹುಟ್ಟಿದಾಗ ಅವರಿಗೆ ಶನಿ ದಶೆ ಇತ್ತು. ಶನಿ ದಶೆ ಇದ್ದಾಗ ಅಲ್ಲಿ ಅವರ ಜೀವನದಲ್ಲಿ 4ನೇ ಮನೆ ವಿಚಾರ, ಆಟಪಾಠಗಳೆಲ್ಲ ತೋರಿಸುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಬುಧ ದಶೆ ಪ್ರಾರಂಭವಾಯಿತು. ಬುಧನ ಕಾಂಬಿನೇಷನ್ನು ಕೂಡ ಉತ್ತಮವಾಗಿಯೇ ಇದೆ. ಬುಧ ದಶೆ ಅವರಿಗೆ ಉತ್ತಮವಾಗಿ 17 ವರ್ಷ ಇತ್ತು. ಅದಾದ ನಂತರ ಕೇತು ಬಂದಾಗ ಕೇತುನಲ್ಲಿ ಅವರಿಗೆ ಆಧ್ಯಾತ್ಮಿಕ ಚಿಂತನೆ, 8ನೇ ಮನೆ ಬಂದಿದೆ. ನೀವಿಲ್ಲಿ ನೋಡ್ಬೋದು 8ನೇ ಮನೆ. ಯಾವಾಗಲೂ ಕೂಡ ಕೇತು ಬಂದಾಗ ಆಧ್ಯಾತ್ಮಿಕದಲ್ಲಿ ಎಂಟ್ರಾದರು. 85ಕ್ಕಿಂತ ಮುಂಚೆ, ಹೆಚ್ಚು ಕಮ್ಮಿ 78ರಲ್ಲೇ, ಅವರ 28ನೇ ವಯಸ್ಸಲ್ಲೇ ಆಧ್ಯಾತ್ಮಿಕತೆ ಚಿಂತನೆ ಬಂದ್ಬಿಡ್ತು. ಕೇತು ಯಾವಾಗಲೂ ಆಧ್ಯಾತ್ಮಿಕ, ಏನಾದರೂ ಸಾಧನೆ ಮಾಡಬೇಕು. ಅದಕ್ಕೆ ನೀವು ನೋಡ್ಬೋದು ಹಿಂದೆಂದೂ ಯಾವ ಪ್ರಧಾನಿಯೂ ಮಾಡದೇ ಇರತಕ್ಕಂಥ ದೇವತಾ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಭಾರತದ ಉದ್ದ ಅಗಲಕ್ಕೂ ನೀವು ನೋಡ್ತಾ ಇದ್ದರೆ
ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಬದಲಾವಣೆ ಇದ್ದ ಕಾಲದಲ್ಲೇ ರಾಮ ವಿಚಾರದಲ್ಲಿ ಬಂದಿರತಕ್ಕಂಥದ್ದು, ಕಾಶಿ ಕಾರಿಡಾರ್ ಬಂದಿರತಕ್ಕಂಥದ್ದು, ಮಥುರಾ ಬಂದಿರತಕ್ಕಂಥದ್ದು, ಅನೇಕ ಧರ್ಮ ಗುರುಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ವಿರೋಧ ಇದ್ದರೂ ಕೂಡ ನಿಂತು ಮಾಡಿರ್ತಕ್ಕಂಥ ಒಂದು 8ನೇ ಮನೆ ಇಲ್ಲಿ ನಾವು ನೋಡ್ತೀವಿ. ಕೇತು ಇರತಕ್ಕಂಥ ನಕ್ಷತ್ರ ಸೂರ್ಯ, ಅವರಿಗೆ ಪ್ರಚೋದನೆ 28ನೇ ವಯಸ್ಸಲ್ಲೇ ಆಗೋಯ್ತು. ನೀನು ಮಾಡಲೇಬೇಕು, ಹೋಗಲೇಬೇಕು, ಆ ಮೈಂಡ್ ಆ ಲೈನ್ ಎಂಟ್ರ್ ತಗೊಳ್ತು. ಇದನ್ನು ಮಾಡಬೇಕು ಅಂತಂದರೆ ರಾಜಕೀಯದಿಂದ ಮಾಡ್ಬೋದಾ ಅಂತ ಹೇಳಿ ಅವರ ಮನಸ್ಸಲ್ಲಿರ್ತಕ್ಕಂಥ ಧರ್ಮ ಕಾರ್ಯವನ್ನು ರಾಜಕೀಯ ಮುಖಾಂತರ ಮಾಡೋಣ ಅಂತ ಹೇಳಿ 10ನೇ ಮನೆ ಅವರಿಗೆ ಗ್ರಹಗಳು ಪ್ರಚೋದನೆ ಕೊಡ್ತಕ್ಕಂಥದ್ದು ಅಲ್ಲಿ ನಾವು ಕೇತುನಲ್ಲಿ ನೋಡ್ತೀವಿ. 85ರಲ್ಲಿ ಅವರಿಗೆ ಶುಕ್ರ ಪ್ರಾರಂಭವಾದಾಗ 85ರಲ್ಲಿ ಎಲ್ಲ ಕಡೆ 10ನೇ ಮನೆ ನೋಡಿದಾಗ ಇಲ್ಲಿ 3 ಕಡೆ 10ನೇ ಮನೆ ಬಂದಿರತಕ್ಕಂಥದ್ದು, 3 ಕಡೆ 10ನೇ ಮನೆ ಬಂದಿರತಕ್ಕಂಥದ್ದು. 10 to the power of 3 ಅಂದರೆ ಅಧಿಕಾರ ಇರ್ತಕ್ಕಂಥದ್ದು. 20 ವರ್ಷ ರಾಜಕೀಯದಲ್ಲಿ ಕೆಳಮಟ್ಟದಿಂದ ಅಥವಾ ಆ ಒಂದು ABCD ಅಂತ ಹೇಳ್ತಾರೆ, ಎಯಿಂದ ಹಿಡಿದು 2005ಕ್ಕೆ ಬರುವಷ್ಟಕ್ಕೆ ಒಂದು ಗುಜರಾತಿನ CM ಎಲ್ಲ ಆಗಿ ಮುಗಿದು ಯಾವಾಗ ಶುಕ್ರ ಮುಗೀತೋ ಅವರ ಪ್ರಯಾಣ ಸೂರ್ಯದಶದಲ್ಲಿ ದೇಶದತ್ತ ನಡೆಯೋಕ್ಕೆ ಶುರು ಆಯಿತು. ಅದನ್ನು ಮುಂದೆ ನೋಡೋಣ. ಸೂರ್ಯನಲ್ಲಿ ಕಾಂಬಿನೇಷನ್ ನೋಡಿದಾಗ 2ನೇ ಮನೆ, 4ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ, ಈ ಕಾಂಬಿನೇಷನ್ನು ಆ ಸಕ್ಸಸ್ಸನ್ನು ತೋರಿಸ್ತಕ್ಕಂಥ ಒಂದು ಕಾಂಬಿನೇಷನ್ನು ಹೊರಡ್ತು 2005 ಆದಮೇಲೆ. ಅಲ್ಲಿಂದನೇ 2011-12ವರೆಗೂ ಕೂಡ ಸೂರ್ಯ ನಡೀತಾ ಇತ್ತು. ಯಾವಾಗ ಅವರು ಚಂದ್ರ ಲಗ್ನದಲ್ಲಿರ್ತಕ್ಕಂಥ ಚಂದ್ರ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಚಂದ್ರ, ಅನುರಾಧ ನಕ್ಷತ್ರ ಯಾವಾಗ ಅದು ಪ್ರಾರಂಭವಾಯಿತು ಆ ಚಂದ್ರ ಪ್ರಾರಂಭವಾದಾಗ ಅವರು ದೇಶದ ಪ್ರಧಾನಿ ಆ ಶನಿಯ ಅಂಶದಿಂದ ಆಗಿರ್ತಕ್ಕಂಥದ್ದು. ಶನಿನೇ ಇಲ್ಲಿ ಅವ್ರಿಗೆ ಎತ್ತರದ ಪೊಸಿಷನ್ ತಂದು ಇಟ್ಟಿರ್ತಕ್ಕಂಥದ್ದು ಅಲ್ಲಿ ಕಂಡುಹಿಡ್ಬೋದು. 2000 ಇಲ್ಲಿ ನಾವು ಸ್ವಲ್ಪ ಡೇಟ್ಗಳನ್ನು ನಾವು ನೋಡ್ತಾ ಇದ್ದಾಗ 2021 ಡಿಸೆಂಬರ್ಗೆ ಅವ್ರಿಗೆ ಚಂದ್ರ ಮುಗೀತು. 21ರಿಂದ ಅವರಿಗೆ ಸ್ವಲ್ಪ ಕಷ್ಟಗಳ ಸಮಯ ಶುರುವಾಯಿತು. ಯಾಕೆಂದರೆ ಈಗ ನಡೀತಾ ಇರ್ತಕ್ಕಂಥ ಮಂಗಳ ದಶ 2028ವರೆಗೂ ಇದೆ. ಸೊ ಅವರ ಕಾರ್ಯಕ್ಷೇತ್ರದಲ್ಲಿ ಮಂಗಳ ಸ್ವಲ್ಪ 12ನೇ ಮನೆ ಸ್ವಲ್ಪ ತೋರಿಸಿ ಸ್ವಲ್ಪ ಆಪಾದನೆಗಳು, ಸ್ವಲ್ಪ ಮಟ್ಟಿಗೆ ಅವರ ಒಂದು ಮೈತ್ರಿಕೂಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಮಂಗಳ ದಶ ತಂದಿಡ್ತು. ಆದರೂ ಕೂಡ ಉತ್ತಮ ಜಾಗದಲ್ಲಿ ಒಂದು ಕಡೆ ನಾವು ಗುಡ್, ಇನ್ನೊಂದು ಕಡೆ ಬ್ಯಾಡ್ ಎರಡನ್ನೂ ನೋಡಿದಾಗ ಗುಡ್ ಕಡೆಯೂ ಸ್ವಲ್ಪ ಇರೋದರಿಂದ ಸ್ವಲ್ಪ ಈಗ ಸದ್ಯಕ್ಕೆ ಒಂದು ಮೈತ್ರಿಯಿಂದ ಸ್ವಲ್ಪ ಆಚೆ ಕಡೆ ಇರತಕ್ಕಂಥ ಬಲದಿಂದ ನಡೀತಾ ಇದೆ. ಇದು 28ವರೆಗೂ ನಡೆಯುತ್ತೆ. 28 ಆದಮೇಲೆ ರಾಹು ಬರ್ತಾನೆ. ರಾಹುನೂ ಕೂಡ ಉನ್ನತವಾಗಿದೆ, ಆದರೆ ಅವರ ಒಂದು ಏಜ್ ಫ್ಯಾಕ್ಟ್ರು ಮತ್ತು ಅವರ ಆಧ್ಯಾತ್ಮಿಕ ಚಿಂತನೆ ರಾಹು ಬೇರೆಗಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕರ್ಮಫಲ ತೋರಿಸ್ತಾ ಇದೆ. ಹೇಗೆ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ಟೀ ಮಾರ್ತಾಯಿದ್ರು ಅಂತೆಲ್ಲ ನಾವೆಲ್ಲ ಕೇಳಿದ್ದೀವಿ, ಟಿ ವಿಲಿ ಅಲ್ಲಿ ಇಲ್ಲಿ ಕೇಳಿದ್ದೀವಿ. ಆ ಟೀ ಮಾರ್ತಕ್ಕಂಥವ್ರು ದೇಶದ ಪ್ರಧಾನಿ ಆಗೋಕ್ಕೆ ಯಾವುದೂ ಅಡ್ಡಿ ಮಾಡಿಲ್ಲ. ಗ್ರಹಗಳೆಲ್ಲ ಪ್ರಚೋದನೆ ಕೊಟ್ಟು ಬುದ್ಧಿ ಕರೆಕ್ಟಾಗಿ ಯೂಸ್ ಮಾಡಿ ಉನ್ನತ ಸ್ಥಾನಕ್ಕೆ ಬಂದಿರತಕ್ಕಂಥ ಮೋದಿಗೆ, ಆ ಆತ್ಮಕ್ಕೆ ಮತ್ತು ಆ ಪಾದಕ್ಕೆ ನಾವು ನಮೋ ನಮಃ ಹೇಳಬೇಕು. ಅದೇ ನಮೋ. ಒಳ್ಳೆಯದಾಗಲಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಕೊಡಲಿ. ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಅವರಿಗೆ ಇನ್ನಷ್ಟು ಹೆಚ್ಚಿನ ವರ್ಷ ದೇವರು ಕೊಡಲಿ ಅಂತ ಕೇಳ್ತಾ, ಮೋದಿಜಿ ನಮ್ಮೆಲ್ಲರ ಶಕ್ತಿ, ನಾವೆಲ್ಲರೂ ಕೂಡ ಮೋದಿಜಿಯವರ ಜೊತೆಯಾಗಿರೋಣ ಅಂತ ಹೇಳ್ತಾ ನೋಡ್ತಾ ಇರಿ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ.
ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.